ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ IPL ಮುಗಿದ್ದು ಗುರು. ಇವಾಗ ಏನಿದ್ರು T20 ವರ್ಲ್ಡ್ ಕಪ್ಪು. ಸೊ 2024 T20 ವರ್ಲ್ಡ್ ಕಪ್ಪು ಜೂನ್ 2ರಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಿಯಾ ಪ್ಲೇಯರ್ಸ್ ಅಂತೂ ಅಲ್ಲೋಗಿ ಆಲ್ರೆಡಿ ಮುಟ್ಟು ಸ್ವಲ್ಪ ಪ್ರಾಕ್ಟೀಸು ಮಾಡ್ತಿದ್ದಾರೆ. ಸೊ ವಾರ್ಮ್ ಅಪ್ ಮ್ಯಾಚು ಬಾಂಗ್ಲಾದೇಶ್ ಜೊತೆ ಇದೆ ಗುರು ನಮ್ಮದು. ಈ ಬಾಂಗ್ಲಾದೇಶ ಇವ್ರ ಜೊತೆ ಯಾಕೆ ಆಡ್ತಾರೆ ಗೊತ್ತಿಲ್ಲ, ಯಾಕಂದರೆ USA ಜೊತೆ ಸೋತ್ ಬಂದವ್ರೆ. ಆದರೂ ಆಡಬೇಕು, ವಾರ್ಮ್ ಅಪ್ ಮ್ಯಾಚ್ ಇರಲೇಬೇಕು, ಸ್ವಲ್ಪ ವಾರ್ಮ್ ಆಗಬೇಕಲ್ಲ ನಮ್ಮ ಪ್ಲೇಯರ್ಸು. ಸೊ ನಮ್ಮ ಭಾರತ ತಂಡದ ಎಲ್ಲ ಪ್ಲೇಯರ್ಸ್ ಹೋಗಿದ್ದಾರೆ ಗುರು, ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಹೋಗಿದ್ದಾರೆ. ಸೊ ಕೊಹ್ಲಿ ಅವ್ರು ಬಿಟ್ಟು, ಯಾಕಂದರೆ ಕೊಹ್ಲಿ ಅವ್ರದ್ದೇನೋ ಪೇಪರ್ ವರ್ಕ್ ಇದೆ ಅಂತ. ಸೊ ವಾರ್ಮ್ ಅಪ್ ಮ್ಯಾಚು ಆಡಲ್ಲ ಅಂತ ಏನೋ ರಿಪೋರ್ಟ್ಸ್ ಬಂದಿದೆ. ಸೊ ಡೈರೆಕ್ಟಾಗಿ ಮ್ಯಾಚ್ ಆಡ್ತಾರೆ, ಯಾಕಂದರೆ ಗುರು ಆಬ್ವಿಯಸ್ಲಿ ಫಾರ್ಮಲ್ ಅವರೇ, ಏನು ಆರೆಂಜ್ ಕ್ಯಾಪ್ ಹೋಲ್ಡರ್ ಬೇರೆ. ಸೊ ಫಾರ್ಮಲ್ ಅವರೇ, ಅವ್ರಿಗೇನು ವಾರ್ಮ್ ಅಪ್ ಮ್ಯಾಚ್ ಆಡಿ ಈ ಥರ ಏನಿಲ್ಲ. ಬಟ್ ಅಂದರೆ ಪಿಚ್ಚು ಸ್ವಲ್ಪ ಗೊತ್ತಾಗಬೇಕಲ್ಲ ಬೇಗ. ಸೊ ಆಬ್ವಿಯಸ್ಲಿ ಅಡಾಪ್ಟ್ ಆಗ್ತಾರೆ ಕೊಹ್ಲಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇರೋದು ಒಬ್ಬರೇ ಪ್ಲೇಯರ್, ಅಂದರೆ ಡಿಪೆಂಡ್ ಆಗಿರೋ ಪ್ಲೇಯರ್ ಅಂದರೆ ಅವರೇ. ಬಾಕಿ ಎಲ್ಲರೂ ಆಡ್ಬೋದು, ಚೆನ್ನಾಗಿ ಆಡ್ಬೋದು ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇವ್ರ ಮೇಲೆ ಡಿಪೆಂಡ್ ಆಗ್ಬೋದು ನಾವು. ಸೊ ಸಕ್ಕತ್ತಾಗಿ ಆಡ್ತಾರಲ್ವಾ, ಅದಕ್ಕೆ. ಗುರು ವರ್ಲ್ಡ್ ಕಪ್ ಶೆಡ್ಯೂಲ್ ನೋಡೋದಾದ್ರೆ ಜೂನ್ 2ಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಕಪ್ದು. ಬಟ್ ನಮ್ಮ ಇಂಡಿಯಾ ಟೀಮ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಜೂನ್ 5 ಐರ್ಲೆಂಡ್ ಜೊತೆ, ಜೂನ್ 9 ಪಾಕಿಸ್ತಾನ ಜೊತೆ. ಬಿಗ್ ಅಂದ್ರೆ ಒಂಥರ ಮಹಾಕದನ, ಅದು ಇದು ಅಂತ ಎಲ್ಲ ಫುಲ್ ನ್ಯೂಸಲ್ಲಿ ಬಂದೇ ಬಿಡುತ್ತೆ. ಮಹಾಕದನ ಹಂಗೆ ಅಂತ ಗುರು. ಪ್ಲೇಯರ್ಸು ಅಂದರೆ ನಮ್ಮ ಪ್ಲೇಯರ್ಸು ಅವ್ರ ಪ್ಲೇಯರ್ಸು ಕಂಪೇರ್ ಮಾಡಿದ್ರೆ, ನಮ್ಮ ಟೀಮ್ ಅವ್ರ ಟೀಮ್ ಕಂಪೇರ್ ಮಾಡಿದ್ರೆ ನಮ್ದೆಲ್ಲೋ ಇದೆ ಇನ್ನು, ಆಯಿತಾ. ತುಂಬ ಮೇಲೆ ಇದ್ದೀವಿ ನಾವು. ಬಟ್ ಆದರೂ ಒಂದು ಮಹಾಕದನ ಅಂತ ಫುಲ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಇದು ಮಾಡಿ ಎಲ್ಲ ಫುಲ್ಲು ನೆಕ್ಸ್ಟ್ ಲೆವೆಲ್ ಮಾಡಿಬಿಡ್ತಾರೆ, ಯಾಕಂದರೆ ರೆವಿನ್ಯೂ ಬೇಕಲ್ಲ. ಸೊ ನಾನು ಅಷ್ಟೊಂದೆಲ್ಲ ಬಾವು ಕೊಡಲ್ಲ, ಅಂದರೆ ಮಜಾ ಇರುತ್ತೆ ಮ್ಯಾಚ್, ಇಲ್ಲ ಅಂತಿಲ್ಲ. ಸೊ ಒಂದು ಸೈಡ್ ಹೊಡಿಬೇಕು ಈ ಸರಿ ಪಾಕಿಸ್ತಾನ್ಗೆ. ಒಬ್ವಿಯಸ್ಲಿ ಹೋದ್ ಸರಿ ಸ್ವಲ್ಪ ಗೊತ್ತಲ್ಲ ಹೆಂಗಾಗಿತ್ತು ಏನಾಗಿತ್ತು ಕತೆ ಅಂತ. ಕೊಹ್ಲಿ ಅವರು ಆಡಿದ್ರಲ್ಲ ಕ್ರೇಜಿಯಾಗಿ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಅದಾದ್ಮೇಲೆ ಜೂನ್ 12ಕ್ಕೆ ಗುರು USA ಜೊತೆ ಇದೆ. ಅದಾದ್ಮೇಲೆ ಜೂನ್ 15 ಕೆನಡಾ ಜೊತೆ ಇದೆ ಗುರು. ಟೈಮಿಂಗ್ಸ್ ನೋಡೋದಾದ್ರೆ 8 PM ಅಂತ ತೋರಿಸ್ತಿದ್ದಾರೆ. ಸೊ 8 PMಗೆ ಇರುತ್ತೆ ಮ್ಯಾಚು. ಇಂಡಿಯಾದು ಮ್ಯಾಚಸ್ ಎಲ್ಲ 8 PMಗೆ ಇದೆ ಗುರು. ಸೊ ಇನ್ನೊಂದೇನು ಹೇಳಬೇಕು ಅಂತಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಗುರು. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಓಪನಿಂಗ್ ಮಾಡಬೇಕಾ, ಅಥವಾ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡಬೇಕಾ, ಅಥವಾ ಕೊಹ್ಲಿ ಆ್ಯಂಡ್ ಜೈಸ್ವಾಲ್ ಓಪನಿಂಗ್ ಮಾಡಬೇಕಾ ಅಂತ ಏನಂತೀರಾ? ಎವ್ರಿ ಟೈಮ್ ಸೆಮಿಫೈನಲ್ ಅಥವಾ ಫೈನಲ್ವರೆಗೂ ನಾವು ಹೋಗ್ತೀವಿ ಗುರು. ಸೊ ಬಟ್ ಅಂದರೆ ಕಪ್ಪು ಬರಲ್ಲ ನಮಗೆ, ಅಂದರೆ ಕಪ್ ಸಿಗಲ್ಲ. ಸೊ ಈ ಸಾರಿ ಪಣ ತೊಟ್ಟೆ ಆಡಬೇಕು, ಕಪ್ಪು ತೊಗೊಂಡೇ ಬರಬೇಕು ಈ ಸಾರಿ ಅಂತ. ಇದೊಂದಾಯಿತು, WTC ಒಂದಾಯಿತು. 2 ಕಪ್ ಬಂದರೆ ಕ್ರೇಜಿ ಆಗಿರುತ್ತೆ. ಈ ವರ್ಷ ಮುಂದಿನ ವರ್ಷ WTC ಫೈನಲ್ ಹೋಗ್ಬೇಕಲ್ಲಿ, ಹೋಗಿ ಗೆಲ್ಲಬೇಕು. ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ ಗುರು. ನೆಕ್ಸ್ಟು ರಾಯ್ಡು ಈಸ್ ಎ ಜೋಕರ್. ಈ ರಾಯ್ಡು ಅಣ್ಣಂಗೆ ಎಲ್ಲಿ ಉರ್ಕೊಂಡಿದ್ದಾನೋ ಏನು ಕತೆನೋ ಗೊತ್ತಿಲ್ಲ ಗುರು. 2019 ವರ್ಲ್ಡ್ ಕಪ್ಪಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಲಿಟ್ರಲಿ ಉರ್ಕೊಂಡಿದ್ದಾನೆ ಅನ್ಸುತ್ತೆ. ಈ ವಿಜಯ್ ಶಂಕ್ರಿಯ ಅಂತ ಒಂದು ರೋಗ ಇದೆ, ಆ ರೋಗ ಅವ್ರಿಗೆ ಬಂದಿದೆ ಅನ್ಸುತ್ತೆ. ಯಾಕಂದರೆ ವಿಜಯ್ ಶಂಕರ್ನ 3D ಪ್ಲೇಯರ್ನ ಸೆಲೆಕ್ಟ್ ಮಾಡಿದ್ರು, ಅಂಬಟಿ ರಾಯ್ಡು ಬಿಟ್ಟು ಅಲ್ವಾ. ಸೊ ಕೊಹ್ಲಿ ಮೇಲೆ ತುಂಬ ಹೇಟರ್ ಇದೆ ಅನ್ಸುತ್ತೆ. ಹೇಟರ್ನ ಸಿಕ್ಕಾಪಟ್ಟೆ ಹೇಟ್ ಎಲ್ಲ ಇದೆ ಅನ್ಸುತ್ತೆ. ಸೊ ಇವಾಗ ವೈರಲ್ ಆಗ್ತಿರೋದೇನು ಅಂದರೆ ರಾಯ್ಡು ಈಸ್ ಎ ಜೋಕರ್ ಅಂದಿದ್ರು. ಇವರು ಅಬ್ಸಲ್ಯೂಟ್ ಜೋಕರ್ ಅನ್ನೋ ಥರನೇ ಹೇಳಿದ್ರು ಇವರು, ಕೆವಿನ್ ಪೀಟರ್ಸನ್ನು. ಸೊ ಅದು ಕ್ರೇಜಾಗಿ ಹೇಳಿದ್ರಪ್ಪ. ಅಂದರೆ ಅದು ಆ ಪಾಯಿಂಟ್ಗೆ ಹೇಳಬೇಕು ಅಂತ ಹೇಳಿಲ್ಲ, ಬಟ್ ಆದರೆ ಕರೆಕ್ಟಾಗಿ ಹೇಳಿದ್ರು. ಅದೆಲ್ಲ ಸ್ವಲ್ಪ ಮರ್ಜ್ ಮಾಡಿ ಮಾಡವ್ರೆ, ಸಕ್ಕತ್ತಾಗಿದೆ ಅದು. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ಅದೇ ವೈರಲ್ ಆಗಿದೆ. ಸೊ ಅಂಬಟಿ ರಾಯ್ಡು ಏನು ಹೇಳ್ತಾರೆ ಅಂದರೆ IPL ಅಂದರೆ ಆರೆಂಜ್ ಕ್ಯಾಪ್ ಇದೆಯಲ್ಲ, ಈ ಆರೆಂಜ್ ಕ್ಯಾಪ್ ಗೆದ್ದುಬಿಟ್ರೆ IPL ಗೆದ್ದಂಗೆ ಅಲ್ಲ. ಸೊ ಪ್ಲೇ ಆಫಿಗೆ ಬಂದರೆ ಪ್ಲೇ ಆಫಲ್ಲಿ ಸಕ್ಕತ್ತಾಗಿ ಆಡಬೇಕು. ಒಂದು ಆರೆಂಜ್ ಕ್ಯಾಪಿಂದ IPL ಕಪ್ಪು ಗೆಲ್ಲಕ್ಕಾಗಲ್ಲ ಅಂತ ಹೇಳ್ದವಯ್ಯ. ಸೊ ಈ ಕಡೆಯಿಂದ ಕೆವಿನ್ ಪೀಟರ್ಸನ್ನು ಯು ಆರ್ ಸಚ್ ಎ ಜೋಕರ್ ಅಂತ ಹಿಂಗೆ ಹೇಳಿದ್ರು. ಬಟ್ ಅಂದರೆ ಆ ಒಂದು ಪಾಯಿಂಟ್ಗೆ ಇವರು ರಿಯಾಕ್ಷನ್ ಆ ಟೈಪ್ ಕೊಟ್ಟಿಲ್ಲ, ಮರ್ಜ್ ಮಾಡೋರು ಅಷ್ಟೇ. ಏನು ಹೇಳಿರ್ಬೋದು ಅಂತಂದರೆ ಕೆವಿನ್ ಪೀಟರ್ಸನ್ನು ಒಬ್ವಿಯಸ್ಲಿ ಪರ್ಪಲ್ ಡ್ರೆಸ್ ಹಾಕೊಂಡಿದ್ರು. ಸೊ ನಾನು KKRಗೆ ಸಪೋರ್ಟ್ ಮಾಡ್ತಿದ್ದೆ. ಸೊ KKR ಗೆದ್ರು ಅಂತ. ನೀವು SRHಗೆ ಸಪೋರ್ಟ್ ಮಾಡ್ತಿದ್ದೆ, ಒಬ್ವಿಯಸ್ಲಿ ನೀವು ಅದು ಡ್ರೆಸ್ ಹಾಕೊಂಡಿಲ್ಲ. ಸೊ ಇವರು ಸಚ್ ಎ ಜೋಕರ್ ಅಂತ ಹಿಂಗೆ ಒಂದು ಪಾಯಿಂಟ್ ಹೇಳಿದ್ರು ಅಂತ ನನಗನ್ನಿಸ್ತು. ಸೊ ಅಂದರೆ ಹೇಳಿದ್ ಮಾತ್ರ ಕ್ರೇಜಿ ಆಗಿತ್ತು ಗುರು. ಇವ್ರು ಮರ್ಜ್ ಮಾಡಿ ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ಹೇಳಿದ್ರು ಅಥವಾ ಹಿಂಗೆ ಹೇಳಿದ್ರು, ಸೊ ಅದು ಕನ್ಫ್ಯೂಷನ್ ಇರ್ಬೋದು. ಬಟ್ ಹೇಳಿದ್ ಮಾತ್ರ ಕ್ರೇಜಿ ಆಗಿತ್ತು ಗುರು. ಏನಂತೀರಾ, ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ. ಏನಂತೀರಾ? ಮಯಾಂತಿ ಲ್ಯಾಂಗರಿಂದ ಕೂಡ ಇವ್ರಿಗೆ ಇನ್ಸಲ್ಟ್ ಆಯಿತು ಗುರು. ಏನಪ್ಪ ಅಂದರೆ ಅಂಬಟಿ ರಾಯ್ಡು ಅಣ್ಣ ಹೇಳ್ತಾನೆ, ಇವರು ವಿರಾಟ್ ಕೊಹ್ಲಿ ಅವರು ಈ ಥರ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದ್ರೆ ಬರೋ ಒಂದು ಯಂಗ್ಸ್ಟರ್ಸ್ಗೆ ತುಂಬ ಹಾರ್ಡ್ ಆಗುತ್ತೆ. ಹಾರ್ಡ್ ಅಂತಂದರೆ ಅವ್ರಿಗೆ ಈ ಥರ ಸೆಟ್ ಮಾಡಿದ್ರೆ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ವಿರಾಟ್ ಕೊಹ್ಲಿಗೆ ರೀಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಅಂತ ಎಲ್ರಿಗೂ ಗೊತ್ತು. ಇವು ಸುಮ್ಮನೆ ಆ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾನೆ ಈ ವಯ್ಯ ಅಂತ. ಸೊ ಆವಾಗ ಮಯಾಂತಿ ಲ್ಯಾಂಗರ್ ಹೇಳಿದ್ರಪ್ಪ,
ಅಲ್ಲ ಗುರು ಈ ಥರ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದಾರೆ ಇಲ್ಲ ಅಂತಿಲ್ಲ, ಬಟ್ ಆದರೂ ಈ ಸೀಸನಲ್ಲಿ ರಜತ್ ಪತಿದಾರ್ ಅಂತ ಹೇಳಿ ಅವ್ರು ಸ್ಟೆಪ್ ಅಪ್ ಆಗಿದಾರಲ್ಲ ಅಂತ ಪಾಪ ಅಣ್ಣ ಬಾಯಿನೇ ಮುಚ್ಕೊಂಡ. ಬಟ್ ರಜತ್ ಪತಿದಾರೇನು ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ತಿಲ್ಲ, ಬಟ್ ಆದರೆ ಅವ್ರು ಹೇಳೋ ಒಂದು ಇದು ಸ್ಟೇಟ್ಮೆಂಟ್ ಇತ್ತಲ್ಲ ಅದು ಕರೆಕ್ಟ್ ಆಗಿತ್ತು ಗುರು. ಅಂದರೆ ಆ ಲೆವೆಲಿಗೆ ಟಚ್ ಮಾಡ್ತಿಲ್ಲ, ಬಟ್ ಅಲ್ಲಿಗೆ ಹೋಗೋಕ್ಕಾದ್ರೂ ಟ್ರೈ ಮಾಡ್ತಾವ್ರಲ್ಲ. ಸೊ ಹಂಗೆ ಹೇಳಿದ್ರು ಅಣ್ಣ ಬಾಯಿ ಮುಚ್ಕೊಂಡ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು ಗುರು. ಇನ್ನೊಂದು ಕಡೆ ಅಂಬಟಿ ರಾಯ್ಡುಗೆ ಎಲ್ಲ ಕೂಡಿಸ್ಕೊಂಡು ಇವನ್ 4-5 ಜನ ಮೀಡಿಯಾದವ್ರು ಅನ್ಸುತ್ತೆ ಮೋಸ್ಟ್ಲಿ ಕೇಳಿದ್ರು. ಸೊ ಏನು ನಿಮಗೆ ಏನು ಪ್ರಾಬ್ಲಮ್ ಆರ್ ಸಿ ಬಿ ಜೊತೆ ಏನು ಪ್ರಾಬ್ಲಮ್ ಅಂತ ಅಲ್ಲ, ಅಂದರೆ ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ಅದ್ರ ಬಗ್ಗೆ ಕೇಳಿದ್ರು RCB ವರ್ಸಸ್ CSK ಮ್ಯಾಚ್ ಆದಮೇಲೆ ಏನು ಕತೆ ಅಂತ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರಲ್ಲ ಏನು ಕತೆ ಅಂತ. ಅಣ್ಣ ಏನು ಹೇಳಿದ್ರು ಅಂತಂದರೆ ಇವರು ಸ್ವಲ್ಪ ಡಿಸ್ರೆಸ್ಪೆಕ್ಟ್ ಮಾಡಿದ್ರು CSK ಅವ್ರನ್ನ. ಸೊ ಅಲ್ಲಿ ಕೈ ಮೇಲಾಸ್ಕೊಂಡು ನೀಟಾಗೆಲ್ಲ ಮಾಡ್ಬೋದಾಗಿತ್ತು. ಸೊ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಅದಕ್ಕೆ ಆ ಥರ ಮಾಡಬಾರ್ದು, ನೆಕ್ಸ್ಟು ಧೋನಿನೂ ನೆಕ್ಸ್ಟ್ ಸೀಸನ್ ಆಡಲಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಎಷ್ಟು ಸರಿ ಹೇಳಿಲ್ಲ ಗುರು ಇದ್ರ ಬಗ್ಗೆ, ಎಷ್ಟು ಮಾತಾಡಿಲ್ಲ. ಎಲ್ಲರಿಗೂ ಗೊತ್ತಾಗಿದೆ ಏನು ಕತೆ ಅಂತ. ಹ್ಯಾಂಡ್ ಶೇಕ್ ಮಾಡಿಲ್ಲ, ಅದು ಮಾಡಿಲ್ಲ, ಸುಮ್ಮನೆ ಬುರುಡೆ ಬಿಡ್ತಾನೆ ಈ ರೈಡು ಅಣ್ಣ. ಪಕ್ಕ ಹೇಳ್ತೀನಿ, ವರ್ಲ್ಡ್ ಕಪ್ಗೆ 2019 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿಲ್ಲ ಅನ್ನೋದೇ ಅಣ್ಣನ ಮನಸ್ಸಲ್ಲಿ ಹಾವಿನ ದ್ವೇಷ. 12 ವರ್ಷ ಅನ್ನೋ ಥರ ದ್ವೇಷ ಇಟ್ಕೊಂಡು ಕೂತಿದ್ದ ಅಣ್ಣ. ಟೈಮ್ ಬರಬೇಕಾದ್ರೆ ಪಟ್ಟನೆ ಬಿಡೋಣ ಬಾಣ ಅಂತ. ಬಟ್ ಬಾಣ ಬಿಡೋಕೆ ಹೋದ, ತನಗೆ ತಾನೇ ನಾಡ್ತಾ ಇದೆ ಗುರು ಬಾಣ. ಏನು ಹೇಳೋಣ, ಎಲ್ಲ ಫ್ಯಾನ್ಸ್ ಎಲ್ಲ ಮುಗಿಬಿದ್ದವ್ರೆ. 268 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಗುರು ಕೊಹ್ಲಿಗೆ. ಸೊ ಸುಮ್ಮನೆ ಬಿಡ್ತಾರಾ? ಆಬ್ವಿಯಸ್ಲಿ ಕಮೆಂಟ್ಸ್ ಎಲ್ಲ ಆಫ್ ಅಣ್ಣಂದು. ಇವಾಗ ಯಾವ್ದು ಪೋಸ್ಟ್ ಆಗಲಿ ಕಮೆಂಟ್ಸ್ ಎಲ್ಲ ಆಫ್ ಇಡಲೇಬೇಕಾಗತ್ತೆ. ಸಿನಿಮಾನ ಇದು ಆನಂದ ಪರಮಾನಂದ. ಏನು ಹೇಳೋಣ, ಯಾವಾಗ ಬದಲಾಗ್ತಾರೋ ಏನೋ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾವಾಗ ಬದಲಾಗ್ತಾರೋ ಏನೋ ಗೊತ್ತಿಲ್ಲ. ಸೊ ಫಾರಿನ್ ಪ್ಲೇಯರ್ ಕೆವಿನ್ ಪೀಟರ್ಸನ್ ಹಂಗೆ ಅನ್ಬೇಕಾದ್ರೆ ನಮಗೆ ಒಂಥರ ಹೆಂಗೆ ಗುರು ಇಂಡಿಯನ್ ಪ್ಲೇಯರ್ಸ್ಗೆ ಹಿಂಗೆ ಅಂತಾರಲ್ಲ ಅಂತ ಹಂಗೆ ಅನ್ನಿಸ್ತಿಲ್ಲ. ಬದಲಾಗಿ ಸರಿಯಾಗಿ ಅಂದಿದ್ದಾರಪ್ಪ ಅನ್ನೋ ಥರ ಆಯಿತು. ಸೊ ಏನೋ ಯಾವಾಗ ಬದಲಾಗ್ತಾನೋ ರೈಡು ಅಣ್ಣ ಗೊತ್ತಿಲ್ಲ, ಸ್ವಲ್ಪ ಉರ್ಕೊಳ್ಳೋದು ಬಿಡಲಿ ಅಂತ ಹೇಳ್ತೀನಿ ಅಷ್ಟೇ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನೆಕ್ಸ್ಟ್ ಗುರು ರಿಯಾನ್ ಪರಾಗ್ ಯೂಟ್ಯೂಬ್ ಸರ್ಚ್ ಹಿಸ್ಟ್ರಿ. ಏನು ಗುರು ಇದು ಫುಲ್ ವೈರಲ್ ಆಗಿಬಿಟ್ಟಿದೆ. ಏನಪ್ಪ ಇವರು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಮೋಸ್ಟ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ರು, ಏನೋ ಸರ್ಚ್ ಮಾಡಬೇಕು ಅಂತ ಬಂದರು. ಸರ್ಚ್ ಮಾಡಬೇಕಾದ್ರೆ ಏನೇನೋ ಬಂದಿದೆ. ಸೊ ಆಬ್ವಿಯಸ್ಲಿ ನಮ್ಮ ಹುಡುಗರಿಗೆಲ್ಲ ಗೊತ್ತಿರತ್ತೆ. ಇವಾಗ ಯಾರು ನೋಡಿರಲ್ವಲ್ಲ, ಯಾರಿಗೂ ಗೊತ್ತಿರಲ್ವಲ್ಲ, ಇವಾಗ ವಿಡಿಯೋ ನೋಡಿಬಿಟ್ಟು ಪಕ್ಕ ಸರ್ಚ್ ಮಾಡ್ತಾರೆ ಏನು ನೋಡಿರ್ಬೋದು ಅಣ್ಣ ಅಂತ. ಸೊ ಆ ಥರದ್ದೇನು ಕ್ರೇಜಿ ಆಗಿಲ್ಲ ಗುರು. ಅಂದರೆ ನಾರ್ಮಲ್ ಒಂದು ನಮ್ಮ ಹುಡುಗರೆಲ್ಲ ಮಾಡ್ತಾರಲ್ಲ ಆ ಥರನೇ ಸರ್ಚ್ ಮಾಡೋರೆ ಗುರು. ಅದು ಅವರವರ ಪರ್ಸನಲ್ ವಿಷಯ. ರಿಯಾನ್ ಪರಾಗ್ ಅವ್ರು ಸಕ್ಕದಾಗ ಆಡಿದ್ದಾರೆ ಈ ಸೀಸನು. 500 ಮೇಲೆಲ್ಲ ಹೊಡೆದಿದ್ದಾರೆ. ಬಟ್ ಸ್ಕ್ರೀನ್ ಶೇರ್ ಮಾಡಿದಾಗ ಈ ಥರ ಕಂಡಿದೆ ಅಷ್ಟೇ. ಸೊ ಅದು ಅವ್ರ ಪರ್ಸನಲ್ ವಿಷಯ ಆಗಿರೋದ್ರಿಂದ ಜಾಸ್ತಿ ಡೀಪ್ ರಿಸರ್ಚ್ ಏನು ಮಾಡೋಕ್ಕೆ ಹೋಗ್ಬಾರ್ದು ಅದ್ರ ಬಗ್ಗೆ ಅಂತ. ಸೊ ವೈರಲ್ ಆಗಿತ್ತು ಗುರು, ಅದಕ್ಕೆ ಅದ್ರ ಬಗ್ಗೆ ಹೇಳಿದೆ. ಸೊ ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.